ಮತದಾನಕ್ಕೆ ಮುನ್ನಾ ದಿನ ರಾಜ್ಯದಲ್ಲಿ ಭರ್ಜರಿ ಬೇಟೆ ಆಡಲಾಗಿದೆ. 1.30 ಕೋಟಿ ಹಣವನ್ನ ಸೀಸ್ ಮಾಡಿದ್ದಾರೆ. ಮೈಸೂರು, ಕೋಲಾರದಲ್ಲಿ ಅಧಿಕಾರಿಗಳಿಂದ ಆಪರೇಷನ್ ಮಾಡಲಾಗಿದೆ. ಮೈಸೂರಿನಲ್ಲಿ ದಾಖಲೆ ಇಲ್ಲದ 81.9 ಲಕ್ಷ ನಗದನ್ನ ವಶಕ್ಕೆ ಪಡೆಯಲಾಗಿದೆ. ರಮ್ಮನಹಳ್ಳಿ ಬಳಿ ಚೆಕ್ ಪೋಸ್ಟ್ ಬಳಿ ತಪಾಸಣೆ ವೇಳೆ ಅಷ್ಟೊಂದು ಹಣ ಪತ್ತೆಯಾಗಿದೆ. ಟಾಟಾ ಟಿಯಾಗೋ ಎಲೆಕ್ಟ್ರಿಕ್ ವಾಹನದಲ್ಲಿ ಹಣ ಸಾಗಾಟವನ್ನು ಮಾಡಲಾಗ್ತಾ ಇತ್ತು. ಇನ್ನು ಕೋಲಾರದಲ್ಲಿ ದಾಖಲೆ ಇಲ್ಲದ 48 ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ. ಬೇತಮಂಗಲದ ಶ್ರೀಹರಿ ಸೂಪರ್ ಮಾರ್ಕೆಟ್ನಲ್ಲಿ ವಶಕ್ಕೆ ಪಡೆಯಲಾಗಿರುವಂಥದ್ದು. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬೇತಮಂಗಲ ಗ್ರಾಮದಲ್ಲಿ 48 ಲಕ್ಷ ಹಣ ವಶಕ್ಕೆ ಪಡೆಯಲಾಗಿದೆ. ಇನ್ನು ಈ ಒಂದು ಹಣ ಮತದಾರರಿಗೆ ಹಂಚಿಕೆ ಮಾಡಲು ಸಂಗ್ರಹಿಸಿಟ್ಟಿದ್ರು ಅನ್ನುವಂತಹ ಆರೋಪನೂ ಕೂಡ ಕೇಳಿ ಬಂದಿದೆ. ಚುನಾವಣಾಧಿಕಾರಿಗಳು ಹಾಗೆಯೇ ಐಟಿ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಲಾಗಿದೆ. ಇವತ್ತು ಚುನಾವಣಾಧಿಕಾರಿಗಳು ಹಾಗೆಯೇ ಐಟಿ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿರುವಂಥದ್ದು. ಸುಮಾರು 1.30 ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ. ಮೈಸೂರಿನಲ್ಲಿ ಸುಮಾರು 81.9 ಲಕ್ಷ ಹಣವನ್ನ ಸೀಸ್ ಮಾಡಿದ್ದಾರೆ. ಕೋಲಾರದಲ್ಲೂ ಕೂಡ 48 ಲಕ್ಷ ಹಣವನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬೇತಮಂಗಲದಲ್ಲಿ ಸೂಪರ್ ಮಾರ್ಕೆಟ್ನಲ್ಲಿ ವಶಕ್ಕೆ ಪಡೆಯಲಾಗಿರುವಂಥದ್ದು. ಇಲ್ಲಿ ಮತದಾರರಿಗೆ ಹಂಚೋದಕ್ಕೆ ಹಣವನ್ನ ಸಂಗ್ರಹಿಸಿಟ್ಟಿದ್ರು ಅನ್ನುವಂತಹ ಆರೋಪನೂ ಕೂಡ ಕೇಳಿ ಬಂದಿದೆ. ನಾವು ಸೂಪರ್ ಮಾರ್ಕೆಟ್ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ದೊಡ್ಡ ಚೀಲದಲ್ಲಿ ಹಣವನ್ನ ಸಂಗ್ರಹಿಸಿ ಇಡಲಾಗಿತ್ತು. ಈ ಹಣವನ್ನ ಮತದಾರರಿಗೆ ಹಂಚೋದಕ್ಕೆ ಇಟ್ಟಿದ್ರು ಅನ್ನುವಂತಹ ಆರೋಪನೂ ಕೂಡ ಕೇಳಿ ಬಂದಿದೆ. ಇದನ್ನ ಚುನಾವಣಾಧಿಕಾರಿಗಳು ಹಾಗೆಯೇ ಐಟಿ ಅಧಿಕಾರಿಗಳು ಸೀಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮೈಸೂರಿನ ರಮ್ಮನಹಳ್ಳಿಯಲ್ಲೂ ಕೂಡ 1.98 ಲಕ್ಷ ಹಣವನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿರುವಂಥದ್ದು. ಈಗಾಗಲೇ ಚುನಾವಣೆ ಘೋಷಣೆ ಆದಾಗಲಿಂದಲೂ ಕೂಡ ಚುನಾವಣಾಧಿಕಾರಿಗಳು ಭರ್ಜರಿ ಬೇಟೆ ಆಡ್ತಾ ಇರುವಂಥದ್ದು. ಅಕ್ರಮ ಹಣ ಸಂಗ್ರಹ ಹಾಗೆಯೇ ಅಕ್ರಮ ಮದ್ಯ ಆಗಿರ್ಬೋದು, ವಸ್ತುಗಳನ್ನು ಸಂಗ್ರಹಿಸಿಟ್ಟು ಮತದಾರರಿಗೆ ಹಂಚುವಂಥ ಕೆಲಸವನ್ನು ಮಾಡೋದಂಥ ಸಂದರ್ಭದಲ್ಲೂ ಅದರ ಮೇಲೂ ಕೂಡ ರೈಡ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಈಗ ನಾಳೆ ಎಲೆಕ್ಷನ್ ಇದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಮ್, ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಹಾಗೆಯೇ ಚುನಾವಣಾ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀವಿ. ಚುನಾವಣೆ ಘೋಷಣೆ ಆದಾಗಲಿಂದನೂ ಕೂಡ ಬೇಟೆ ಆಡ್ತಾ ಇರುವಂಥದ್ದು. ಇವತ್ತು ಕೂಡ ಮೈಸೂರಿನಲ್ಲಿ ಹಣ ಸಿಕ್ಕಿದೆ, 89 ಲಕ್ಷ ಹಣ. ಇದು ಯಾರಿಗೆ ಸಂಬಂಧಪಟ್ಟಿದ್ದು? ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ರಾಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? 90,900 ರೂಪಾಯಿಯನ್ನ ವಶಕ್ಕೆ ಪಡಿಸಿರುವಂತಹ ಘಟನೆ ನಡೆದಿದೆ. ಈ ಒಂದು ಘಟನೆ ನಡೆದಿರುವಂತದ್ದು ಮೈಸೂರು ತಾಲೂಕು ರಮ್ಮನಹಳ್ಳಿಯ ಬಳಿ ಕಾರಿನಲ್ಲಿ ಈ ಒಂದು ಹಣವನ್ನ ಮೂವರು ಸಾಗಿಸ್ತಾ ಇದ್ರು. ಈ ವೇಳೆ ಚುನಾವಣಾಧಿಕಾರಿಗಳು ಏನು ಚೆಕ್ ಪೋಸ್ಟ್ ನಲ್ಲಿ ಪರಿಶೀಲನೆಯನ್ನ ಮಾಡಿದ್ರು. ಈ ವೇಳೆ ಹಣವನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಮತ್ತೆ ವಶಕ್ಕೆ ಪಡಿಸಿಕೊಂಡು ಅದ್ರ ಬಗ್ಗೆ ದಾಖಲೆಗಳನ್ನ ಕೇಳಿದ್ದಾರೆ. ಆ ಮೂವರ ಬಳಿಯೂ ಈ ಹಣಕ್ಕೆ ಸಂಬಂಧಪಟ್ಟಂತ ಯಾವುದೇ ದಾಖಲೆ ಇರಲಿಲ್ಲ. ಆದ್ರೆ ಆ ಮೂವರು ಸಹ ಇದೊಂದು ಖಾಸಗಿ ಸಂಸ್ಥೆಗೆ ಸೇರಿದ ಹಣವಾಗಿತ್ತು. ಇದನ್ನ ಡೆಪಾಸಿಟ್ ಮಾಡೋದಕ್ಕೆ ನಾವು ತೆಗೆದುಕೊಂಡು ಹೋಗ್ತಾ ಇದ್ವಿ ಅಂತ ಹೇಳಿದ್ರು. ಆದ್ರೆ ನಿತಿನ್, ಆ ಹಣವನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಯಾವುದೇ ಭದ್ರತೆಗೆ ಯಾರನ್ನು ಸಹ ನಿಯೋಜಿಸಿಕೊಂಡಿರಲಿಲ್ಲ. ಮತ್ತೆ ಈಗಾಗಲೇ ಏನು ಚುನಾವಣಾ ಸಂದರ್ಭದಲ್ಲಿ ಹಣವನ್ನ ದಾಖಲೆ ಇಲ್ಲದೆ ಸಾಗಿಸಿದ್ರೆ ಅದನ್ನ ವಶಕ್ಕೆ ಪಡ್ಕೊಳ್ತೇವೆ ಅಂತ ಹೇಳಿದ್ರು. ಆದ್ರೂ ಸಹ ಚುನಾವಣೆಯ ಇಂದಿನ ದಿನವೇ 81,90,900 ರೂಪಾಯಿಯನ್ನ ದಾಖಲೆ ಇಲ್ಲದೆ ಯಾಕೆ ಸಾಗಿಸ್ತಾ ಇರೋದ್ರಿಗೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಸ್ಥಳಕ್ಕೆ ಮೈಸೂರು ತಹಸೀಲ್ದಾರ್ ಮಹೇಶ್ ಅವರು ಸಹ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಐಟಿ ಅಧಿಕಾರಿಗಳು ಸಹ ಬಂದಿದ್ದಾರೆ. ಸದ್ಯಕ್ಕೆ ಹಣವನ್ನ ಅವರೆಲ್ಲರೂ ವಶಕ್ಕೆ ಪಡೆದುಕೊಂಡಿದ್ದಾರೆ. ದಾಖಲೆಗಳು ಇಲ್ಲದ ಕಾರಣಕ್ಕೆ ಇದನ್ನ ವಶಕ್ಕೆ ಪಡೆದುಕೊಂಡು ಆ ಮೂವರನ್ನು ಸಹ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದ್ರೆ ಈ ಹಣ ಎಲ್ಲಿಂದ, ಯಾರದು, ಯಾಕೆ ತೆಗೆದುಕೊಂಡು ಈ ಬಗ್ಗೆ ಸೂಕ್ತವಾದಂತಹ ದಾಖಲೆಗಳನ್ನಾಗಲಿ ಅಥವಾ ಸಮರ್ಪಕವಾದಂತಹ ಮಾಹಿತಿಯನ್ನು ಅವರು ನೀಡಿಲ್ಲ. ವಿಚಾರಣೆಯ ನಂತರವಷ್ಟೇ ಈ ಹಣವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು, ಯಾರಿಗೆ ಸೇರಿದ್ದು, ಮತ್ತೆ ಚುನಾವಣೆ ಇಂದಿನ ದಿನವೇ ಯಾಕೆ ಸಾಗಣೆ ಮಾಡಲಾಗ್ತಾ ಇತ್ತು, ಇದೆಲ್ಲಕ್ಕೂ ಸಹ ಉತ್ತರ ಸಿಗಬೇಕಾಗಿದೆ. ನಿತಿನ್. ಓಕೆ ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಮತದಾನಕ್ಕೆ ಮುನ್ನಾ ದಿನವೂ ಕೂಡ ರಾಜ್ಯದಲ್ಲಿ ಭರ್ಜರಿ ಬೇಟೆ ಮಾಡಲಾಗಿದೆ. ಸುಮಾರು 1.37 ಲಕ್ಷ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ.